ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕಳೆದ 4-5 ತಿಂಗಳಿಂದ ಏನಾದರೂ ಆಗಲಿ ಕುರ್ಚಿನೇ ಫಸ್ಟ್ ಅಂತ ಇದ್ದ ಡಿಕೆ ಈಗ ಪಟ್ಟದಾಟಕ್ಕೆ ಬ್ರೇಕ್ ಹಾಕಿದಂತಿದೆ. ಇದರ ಹಿಂದೆ ಡಿಕೆ ಹೊಸ ಪ್ಲಾನ್ ಏನಿರಬಹುದು? ಅಷ್ಟಕ್ಕೂ ಡಿಕೆ ಸಿದ್ದು ನಡುವಿನ ಒಳ ಒಪ್ಪಂದವೇನಾದ್ರೂ ಆಯ್ತಾ, ಅಥವಾ ಹೈಕಮಾಂಡ್ನಿಂದ ಖಡಕ್ ಸಂದೇಶ ಏನಾದ್ರೂ ಕೂಡ ಬಂತ? ಅದೇನು ಅಂತ ನೋಡೋಣ ಬನ್ನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ರಾಜ್ಯದಲ್ಲಿ ಕುರ್ಚಿ ಕದನ ಕಳೆದ 4-5 ತಿಂಗಳಿಂದ ಜೋರಾಗಿ ನಡೀತಾ ಇತ್ತು. ಅಲ್ಲಿ ಇಲ್ಲಿ ಚಳಿಗಾಲದ ಅಧಿವೇಶನ, ವಿಶೇಷ ಅಧಿವೇಶನ, ಬಜೆಟ್ನ ಸೆಷನ್ ಅಂತ ಸಣ್ಣ ಪುಟ್ಟ ಬ್ರೇಕ್ಗಳು ಕೂಡ ಸಿಕ್ಕಿತ್ತು. ಆದ್ರೀಗ ಯಾಕೋ ಡಿಸಿಎಂ ಡಿಕೆ ಶಿವಕುಮಾರ್ ಕಂಪ್ಲೀಟ್ ಆಗಿ ಪಟ್ಟದಾಟಕ್ಕೆ ಬ್ರೇಕ್ ಹಾಕಿದಂತೆ ಕಾಣ್ತಾ ಇದೆ. ಬಜೆಟ್ ಅಧಿವೇಶನ ಮುಗಿದ ಮೇಲೆ ದೆಹಲಿಗೋಗಿ ಹೈಕಮಾಂಡ್ ಭೇಟಿಗೆ ಶತಾಯಗತಾಯ ಪ್ರಯತ್ನ ಮಾಡಿರುವಂತ ಡಿಕೆ ಈಗ ಅವರ ಗಮನ ಕುರ್ಚಿ ಬಿಟ್ಟು ಬೇರೆ ಕಡೆಗೆ ಸರಿದಂತೆ ಕಾಣ್ತಾ ಇದೆ. ಬಜೆಟ್ ಮಂಡನೆಯ ಬಳಿಕ ಪಕ್ಷದ ಸಚಿವರು, ಶಾಸಕರು ಅನುಮೋದನೆಗಾಗಿ ಬೇಡಿಕೆ ಇಟ್ಟಿದ್ದಾರೆ. ಈ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ನಡುವೆ ಒಳ ಒಪ್ಪಂದ ಆದಂತೆ ಕಾಣ್ತಾ ಇದೆ. ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗೋದಕ್ಕೆ ಹಲವಾರು ಕಾರಣಗಳಿದ್ರೂ ಕೂಡ ಸರ್ಕಾರದ ಖಜಾನೆಯನ್ನ ಗ್ಯಾರಂಟಿ ಯೋಜನೆಗಳು ನುಂಗ್ತಾ ಇದ್ದಾವೆ. ಇದರಿಂದಾಗಿ ಈಗ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಘೋಷಣೆಯಾದ ಯೋಜನೆಗಳ ಅನುಷ್ಠಾನಕ್ಕೆ ಹಣ ಬೇಕಾಗಿದೆ. ಹಾಗಾಗಿ ಡಿಕೆ ಮತ್ತು ಸಿದ್ದರಾಮಯ್ಯ ಸದ್ಯ ಮೊದಲು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸೋಣ ಅಂತ ಇಬ್ರು ಕೂಡ ಒಳ ಒಪ್ಪಂದವನ್ನ ಮಾಡಿಕೊಂಡಂತೆ ಕಾಣ್ತಾ ಇದೆ. ನಗರಾಭಿವೃದ್ಧಿ, ಜಲಮಂಡಳಿ ಈ ಎರಡೂ ಇಲಾಖೆಗಳನ್ನ ಹೊಂದಿರುವಂತ ಡಿಕೆಗೂ ಇದು ಮನವರಿಕೆಯಾದಂತೆ ಕಾಣ್ತಿರೋದು. ಇದಕ್ಕೋಸ್ಕರ ಆದ್ರೂ ಸದ್ಯಕ್ಕೆ ಪಟ್ಟದಾಟವನ್ನ ಡಿಕೆ ಸೈಡ್ಲೈನ್ ಮಾಡೋಣ ಅಂತ ನಿರ್ಧಾರವನ್ನ ಮಾಡಿದ್ರಾ? ಸಿದ್ದು ಡಿಕೆ ಬಜೆಟ್ಗಾಗಿ ಅನುಮೋದನೆ ಪಡೆಯುವಂತಹ ತಂತ್ರ ರೂಪಿಸಿದ್ರು. ಪಟ್ಟದಾಟವನ್ನ ಮಗ್ಗುಲಿಗೆ ತಳ್ಳಿಬಿಟ್ಟಿದ್ದಾರೆ. ಈಗ ಒಟ್ನಲ್ಲಿ ಕುರ್ಚಿ ಫೈಟ್ಗೆ ಕೊಂಚ ಲಾಂಗ್ ಬ್ರೇಕ್ ಸಿಕ್ಕಂತೆ ಕಾಣ್ತಾ ಇದೆ. ಆದ್ರೆ ಅದೆಷ್ಟು ದಿನ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.